ಹಾಯ್ ಗೆಳೆಯರೇ, ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ಗೆ. ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲ ಪ್ರಶ್ನೆ ಹೀಗಿದೆ: ನ್ಯಾಷನಲ್ ಕ್ರೆಡಿಟ್ ಕಾರ್ಪ್ಸ್ NCC ಅನ್ನು ಸ್ಥಾಪಿಸಿದ್ದು ಯಾವಾಗ? ಆಪ್ಷನ್ ಎ 1948, ಆಪ್ಷನ್ ಬಿ 1946, ಆಪ್ಷನ್ ಸಿ 1947, ಆಪ್ಷನ್ ಡಿ 1949. ಸರಿಯಾದ ಉತ್ತರ ಆಪ್ಷನ್ ಎ 1948. ನ್ಯಾಷನಲ್ ಕ್ರೆಡಿಟ್ ಕಾರ್ಪ್ಸ್ NCC ಅನ್ನು 1948ರ ಜುಲೈ 16ರಂದು ಸ್ಥಾಪಿಸಲಾಯಿತು. ಇದರ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಶಿಸ್ತನ್ನು ಬೆಳೆಸುವುದು. ಪ್ರಧಾನಮಂತ್ರಿಗಳ ಸುರಕ್ಷತೆಗೆಂದೇ ಸ್ಥಾಪಿಸಲಾದ ಪಡೆ ಯಾವುದು? ಆಪ್ಷನ್ ಎ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್, ಆಪ್ಷನ್ ಬಿ ಕೇಂದ್ರೀಯ ಮೀಸಲು ಪಡೆ, ಆಪ್ಷನ್ ಸಿ ಹೋಮ್ ಗಾರ್ಡ್ಸ್, ಆಪ್ಷನ್ ಡಿ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. SPG ಅಥವಾ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅನ್ನು ಪ್ರಧಾನಮಂತ್ರಿ ಮತ್ತು ಅವರ ಇಮಿಡಿಯೇಟ್ ಫ್ಯಾಮಿಲಿ ಸದಸ್ಯರ ರಕ್ಷಣೆಗಾಗಿ ನಿರ್ಮಿಸಲಾಗಿದೆ. ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದಿಸುವ ಜಿಲ್ಲೆ ಯಾವುದು? ಆಪ್ಷನ್ ಎ ಗುಲ್ಬರ್ಗಾ, ಆಪ್ಷನ್ ಬಿ ಬಳ್ಳಾರಿ, ಆಪ್ಷನ್ ಸಿ ಧಾರವಾಡ, ಆಪ್ಷನ್ ಡಿ ದಾವಣಗೆರೆ. ಸರಿಯಾದ ಉತ್ತರ ಆಪ್ಷನ್ ಎ ಗುಲ್ಬರ್ಗಾ. ದೊಡ್ಡ ಪ್ರಮಾಣದ ಚೂನಾಕಲ್ಲು ಅಥವಾ ಲೈಮ್ ಸ್ಟೋನ್ ಸಂಪತ್ತು ಗುಲ್ಬರ್ಗಾ ಇದೀಗ ಕಲಬುರಗಿ ಜಿಲ್ಲೆಯಲ್ಲಿದೆ. ಇದು ಸಿಮೆಂಟ್ ಉದ್ಯಮಕ್ಕೆ ಅತ್ಯಂತ ಮುಖ್ಯವಾದ ಮೂಲ ಪದಾರ್ಥ. ಮಾನವನ ದೇಹದಲ್ಲಿ ಎಷ್ಟು ಎಲುಬುಗಳಿವೆ? ಆಪ್ಷನ್ ಎ 206, ಆಪ್ಷನ್ ಬಿ 208, ಆಪ್ಷನ್ ಸಿ 210, ಆಪ್ಷನ್ ಡಿ 200. ಸರಿಯಾದ ಉತ್ತರ ಆಪ್ಷನ್ ಎ 206. ವಯಸ್ಕ ಮಾನವನ ದೇಹದಲ್ಲಿ ಒಟ್ಟು 206 ಎಲುಬುಗಳಿರುತ್ತವೆ. ಆದರೆ ವಯಸ್ಕನಲ್ಲದ ಅಥವಾ ಚಿಕ್ಕ ಮಗುವಿನಲ್ಲಿ ಜಾಸ್ತಿ ಎಲುಬುಗಳಿರುತ್ತವೆ. ಕಡೆಯ ಪ್ರಶ್ನೆ: ಪೆಪ್ಸಿ ಕಂಪನಿಯ ಮುಖ್ಯಸ್ಥೆ ಭಾರತೀಯ ಸಂಜಾತ ಮಹಿಳೆ ಯಾರು? ಆಪ್ಷನ್ ಎ ಅನು ಆಗಾ, ಆಪ್ಷನ್ ಬಿ ಇಂದಿರಾ ನೂಯಿ, ಆಪ್ಷನ್ ಸಿ ಚಂದಾ ಕೊಚ್ಚಾರ್, ಆಪ್ಷನ್ ಡಿ ಮಲ್ಲಿಕಾ ಶ್ರೀನಿವಾಸನ್. ಸರಿಯಾದ ಉತ್ತರ ಆಪ್ಷನ್ ಬಿ ಇಂದಿರಾ ನೂಯಿ. ಇಂದಿರಾ ನೂಯಿ ಅವರು ಪೆಪ್ಸಿಕೋ ಕಂಪನಿಯ CEO ಆಗಿ ಕಾರ್ಯನಿರ್ವಹಿಸಿದ್ದರು. ಅವರು ಭಾರತದಲ್ಲಿ ಜನಿಸಿದ ಮಹಿಳಾ ಉದ್ಯಮಶೀಲರು. ಇದರೊಂದಿಗೆ ಮುಂದಿನ ಪ್ರಶ್ನೋತ್ತರ ಸೀರೀಸ್ನೊಂದಿಗೆ ಮತ್ತೆ ಬರ್ತೀನಿ. ಜೈ ಕರ್ನಾಟಕ ಮಾತೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.